ಇದೇ ವಿಚಾರದ ಬಗ್ಗೆ ಚರ್ಚೆ ಶುರು ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಕಾಂಗ್ರೆಸ್ನ ಕಡೆಯಿಂದ MLC ರಮೇಶ್ ಬಾಬು ಅವರು ಜೊತೆಗಿದ್ದಾರೆ. ರಮೇಶ್ ಬಾಬು ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜಕೀಯ ವಿಶ್ಲೇಷಕ ಶಂಕರ್ ಶೆಟ್ಟಿ ಜೊತೆಗಿದ್ದಾರೆ. ಶೆಟ್ಟಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ HN ಚಂದ್ರಶೇಖರ್ ಅವರೇ ನಮಸ್ತೆ. ಇನ್ನು ನಮ್ಮ ರಾಜಕೀಯ ವಿಶ್ಲೇಷಕ ನಮ್ಮ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾಥು ಜೊತೆಗಿದ್ದಾರೆ. ನಿಮ್ಮಿಂದಲೇ ಶುರು ಮಾಡ್ತೀನಿ. ಬಹುಶಃ ಸದನ ಕಲಾಪ ನಡೆಯೋದು ಸ್ಪೀಕರ್ ಹೇಳದಂತೆ ನಡೆಯೋದಕ್ಕಾಗಲ್ಲ. ಆಡಳಿತ ಪಕ್ಷ ಹೇಳದಂತೆಯೂ ನಡೆಯಲ್ಲ, ವಿಪಕ್ಷಗಳು ಹೇಳಿದಂತೆಯೂ ನಡೆಯಲ್ಲ. ರೂಲ್ ಬುಕ್ ಇದೆ. ರೂಲ್ ಬುಕ್ನ ಆಧಾರದ ಮೇಲೆ ಕಲಾಪ ನಡೆಯುತ್ತೆ. ರೂಲ್ ಬುಕ್ ಹೇಳುತ್ತೆ ಅಪ್ರಕಟಿತ ಪುಸ್ತಕವನ್ನು ಓದಂಗಿಲ್ಲ, ಗದ್ದಲ ಮಾಡಿದಂಥ ಸದಸ್ಯರ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಸ್ಪೀಕರ್ ಅಂತ. ರೂಲ್ನಂತೆ ನಡ್ಕೊಂಡಿದ್ದೀನಿ, ಅವಿಶ್ವಾಸ ಅಥವಾ ನಾನು ಏಕಪಕ್ಷೀಯವಾಗಿ ಪಕ್ಷಪಾತೀಯವಾಗಿ ನಡ್ಕೊಂಡಿದ್ದೀನಿ ಅನ್ನೋದಕ್ಕೆ ಏನು ಕಾರಣಗಳಿದ್ದಾವೆ? ರಕ್ಷತ್ ನೋಡಿ, ಪ್ರಜಾಪ್ರಭುತ್ವದಲ್ಲಿ ಸದನ ಯಾವುದಿರುತ್ತೆ, ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಅವು ಪಕ್ಷ ವಿಪಕ್ಷಗಳ ವಾದ ಪ್ರತಿವಾದಕ್ಕೆ ಒಂದು ಕಾನ್ಸ್ಟಿಟ್ಯೂಷನಲಿ ಫಾರ್ಮ್ ಆಗಿರ್ತಕ್ಕಂಥ ವೇದಿಕೆಗಳು. ಅಲ್ಲಿ ಎಲ್ಲ ರೀತಿಯ ಚರ್ಚೆಗಳಿಗೆ ಆಸ್ಪದ ಇರಬೇಕು. ಅದೇ ಕಾರಣದಿಂದಲೇ ಸದನಗಳಿರ್ತಕ್ಕಂಥದ್ದು. ಇದು ದುರದೃಷ್ಟವಶಾತ್ ಇವತ್ತಿನ ದಿನಗಳಲ್ಲಿ ಸದನಗಳು ಟೆಲಿವಿಷನ್ ಚಾನೆಲ್ಗಳಲ್ಲಿ ಹೆಂಗೆ ರಣಾಂಗಣ ಆಗುತ್ತೋ ಸದನಗಳು ಕೂಡ ಅದೇ ರೀತಿಯಾಗಿ ಮಾರ್ಪಾಡಾಗ್ತಾ ಇದೆ. ಒಳ್ಳೆಯ ಬೆಳವಣಿಗೆ ಏನಲ್ಲ, ನಂಬರ್ 1. ನಂಬರ್ 2 ನೋಡಿ, ಈಗ ಸ್ಪೀಕರ್ ತಮ್ಮ ಪೊಸಿಷನ್ ಹೇಳ್ತಿದ್ದಾರೆ. ವಿಪಕ್ಷಗಳಿಗೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮೂವ್ ಮಾಡ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಇದೆ. ಅವ್ರು ಹೇಳ್ತಿರ್ತಕ್ಕಂಥ 4 ಕಾರಣಗಳೇನಿವೆ, ಇವತ್ತೇನು ನೋಟಿಸ್ ಮಧ್ಯಾಹ್ನ 1:10 ಸರ್ವ್ ಆಯಿತು, ಅದರಲ್ಲಿ ಅವ್ರು ಕೊಡ್ತಾ ಇರ್ತಕ್ಕಂಥ ಕಾರಣಗಳು, ಡೆಪ್ಯೂಟಿ ಸ್ಪೀಕರ್ ಇಲ್ಲದೆ ಇರೋದರಿಂದ ಸೆಕ್ರೆಟರಿ ಜನರಲ್ಗೆ ಆ ಒಂದು ನೋಟಿಸ್, ಉತ್ಪಲ್ ಕುಮಾರ್ ಅವರಿಗೆ ಆ ಒಂದು ನೋಟಿಸನ್ನು ಸಲ್ಲಿಸಲಾಗಿದೆ. ಅದರಲ್ಲಿರ್ತಕ್ಕಂಥ ಪ್ರಮುಖ ಕಾರಣಗಳು ಯಾವುದು ಅಂದರೆ, ಒಂದು, ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಮಾತನಾಡಲಿಕ್ಕೆ ಸ್ಪೀಕರ್ ಅವಕಾಶ ಕೊಡ್ತಾ ಇಲ್ಲ ಅಂತಕ್ಕಂಥ. ಈಗ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನೆಯ ಚರ್ಚೆಯಲ್ಲಿ ಅವರು ಜನರಲ್ ನರವಣೆ ಪುಸ್ತಕವನ್ನು ಪ್ರಸ್ತಾಪಿಸ್ಲಿಕ್ಕೆ ಹೊರಟರು, ಸ್ಪೀಕರ್ ಅದಕ್ಕೆ ಅನುಮತಿ ಕೊಡಲಿಲ್ಲ. ಹೀಗಾಗಿ ರಾಹುಲ್ ಗಾಂಧಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಎರಡನೇ ಅವರು ಪ್ರಸ್ತಾಪಿಸಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಕಾರಣ, ನಿಶಿಕಾಂತ್ ದುಬೆ, ಜವಾಹರ್ಲಾಲ್ ನೆಹರು ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಇಂದಿರಾ ಗಾಂಧಿ ಬಗ್ಗೆ ಕೆಲ ಉಲ್ಲೇಖಗಳನ್ನೇನು ಮಾಡಿದರು, ಆ ಪುಸ್ತಕಗಳ ಒಂದು ಉಲ್ಲೇಖಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು, 5 ಪುಸ್ತಕಗಳು. ಬಟ್ ರಾಹುಲ್ ಗಾಂಧಿಗೆ ಅವಕಾಶ ಮಾಡಿಕೊಡಲಿಲ್ಲ. ಹೀಗಾಗಿ ಪಕ್ಷಪಾತಿಯಾಗಿ ಸ್ಪೀಕರ್ ವರ್ತಿಸಿದರು. ಮೂರನೇದು, ಯಾವುದೇ ತಥ್ಯ ಇಲ್ಲದೆ, ಕಾರಣ ಇಲ್ಲದೆ ಪ್ರಧಾನಮಂತ್ರಿ ಬರ್ತಾರೆ ಅನ್ನುವ ಸಂದರ್ಭದಲ್ಲಿ 14 ಜನ ಮಹಿಳಾ ಸಂಸದರು ಪ್ರಧಾನಮಂತ್ರಿಗಳು ಕೂರುವ ಪೀಠದ ಸುತ್ತಮುತ್ತ ಇದ್ದರು. ಅವರೇನು ನಡ್ಕೊಂಡು ಬರ್ತಾರೆ ಆ ಭಾಗದಲ್ಲೂ ಕೂಡ ಇದ್ದರು. ಅವರೇನೋ ಒಂದು ಬ್ಯಾನರ್ ಎತ್ತಿ ರಿವೋಲ್ಟ್ ಮಾಡೋರು, ಅದು ರಿವೋಲ್ಟ್ ಅಂತ ಅನ್ನಲ್ಲ ನಾನು, ಬ್ಯಾನರ್ ಎತ್ತಿ ಪ್ರತಿಭಟನೆಯನ್ನು ಮಾಡುವವರಿದ್ದರು. ಆ ಕಾರಣದಿಂದ ನಾನು ಪ್ರಧಾನಮಂತ್ರಿಗಳಿಗೆ ಬರಬೇಡಿ ಅಂತಕ್ಕಂಥದ್ದನ್ನು ಹೇಳಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. 4ನೇದು, ಒಟ್ಟಾರೆ ಅನೇಕ ವಿಷಯಗಳಲ್ಲಿ ವಿಪಕ್ಷಗಳಿಗೆ ಸ್ಪೀಕರ್ ಸಮಯ ಕೊಡಲ್ಲ, ಮಾತನಾಡಲಿಕ್ಕೆ ಅವಕಾಶ ಕೊಡಲ್ಲ. ಆ ಕಾರಣದಿಂದ ಪಕ್ಷಪಾತಿಯಾಗಿದ್ದಾರೆ. ನಾವು ಈ ಕಾರಣಕ್ಕೋಸ್ಕರ ಅವಿಶ್ವಾಸ ಗೊತ್ತುವಳಿಯನ್ನು ಸಂವಿಧಾನದ 94C ಪ್ರಕಾರ ಅವಿಶ್ವಾಸ ಗೊತ್ತುವಳಿಯನ್ನು ಒಬ್ಬ ಸದಸ್ಯ ಮಂಡಿಸಿದ ನಂತರ 14 ದಿನದಲ್ಲಿ ಅದರ ಬಗ್ಗೆ ಡೆಪ್ಯೂಟಿ ಸ್ಪೀಕರ್ ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು ಪ್ರಸ್ತಾವನೆಗೆ ತರಬೇಕು. ಪ್ರಸ್ತಾವನೆಗೆ ತಂದಾಗ 50 ಸಂಸದರು ಅಟ್ಲೀಸ್ಟ್ ಅಲ್ಲಿ ಎದ್ದು ನಿಂತು ಆ ಒಂದು ಮೋಷನ್ ತೆಗೆದುಕೊಳ್ಬೇಕಾ ಬೇಡವಾ ಅನ್ನೋದಕ್ಕೆ ಬೆಂಬಲ ಇರಬೇಕು. ಅದು ಇರದೇ ಹೋದರೆ ಆ ಪ್ರಸ್ತಾವನೆಯನ್ನು ತೆಗೆದುಕೊಳ್ಳಲ್ಲ. ಡೆಪ್ಯೂಟಿ ಸ್ಪೀಕರ್ಗೂ ಕೂಡ ಅಧಿಕಾರವನ್ನು ಕೊಡಲಾಗಿದೆ. ನೀವು ಆರ್ಗ್ಯುಮೆಂಟ್ ಇದ್ದರೆ ಅದಕ್ಕೊಂದು ಫಾರ್ಮ್ಯಾಟ್ ಇದೆ ಅವಿಶ್ವಾಸ ಗೊತ್ತುವಳಿಗೆ. ಈಗ ಕಾಂಗ್ರೆಸ್ ಮತ್ತು ಅವರ ಮಿತ್ರರು ಹೇಳ್ತಾ ಇರ್ತಕ್ಕಂಥದ್ದೇನು ಅಂತಂದರೆ, ದಿಸ್ ಈಸ್ ಕನ್ಸಿಡರ್ಡ್ ಆ್ಯಸ್ 1 ಸೆಷನ್. ಈಗ ನಿಮ್ಗೆ ಶುಕ್ರವಾರಕ್ಕೆ ಸದನ ಎಂಡ್ ಆಗುತ್ತೆ. ಈ ಶುಕ್ರವಾರಕ್ಕೆ ಮಾರ್ಚ್ 8-9ಕ್ಕೆ ಬಜೆಟ್ ಅಧಿವೇಶನದ 2ನೇ ಅವಧಿ ಆರಂಭ ಆಗುತ್ತೆ. ಇದು ಒಂದೇ ಸೆಷನ್ ಆಗಿರೋದ್ರಿಂದ 14 ದಿನಗಳ ನೋಟಿಸ್ ಏನಿದೆ ಅದರ ಪ್ರಕಾರವಾಗಿ ಮಾರ್ಚ್ 2ನೇ ವಾರಕ್ಕೆ ಈ ಒಂದು ಪ್ರಸ್ತಾವನೆಯನ್ನು ಚರ್ಚೆಗೆ ಸ್ವೀಕರಿಸಬಹುದು ಅಂತಕ್ಕಂಥದ್ದನ್ನು ವಿಪಕ್ಷಗಳು ಹೇಳ್ತಾ ಇವೆ. ಸೆಕ್ರೆಟರಿ ಜನರಲ್ ಏನು ಮಾಡ್ತಾರೆ ಅನ್ನೋದರ ಮೇಲೆ ಇದು ಚರ್ಚೆಗೆ ಬರುತ್ತಾ, ಪ್ರಸ್ತಾವನೆಗೆ ಬರುತ್ತಾ, ತಿರಸ್ಕಾರ ಆಗುತ್ತಾ ಅಂತಕ್ಕಂಥದ್ದು ಅಂತಿಮವಾಗುತ್ತೆ. ಬಟ್ ನನಗನ್ಸೋದು ಪಾಲಿಟಿಕಲಿ ನೋಡಿದಾಗ, ದಿಸ್ ಇಸ್ ಫ್ಯಾಕ್ಚುಯಲ್ ಪೊಸಿಷನ್, ಪಾಲಿಟಿಕಲಿ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಅನ್ನಿಸ್ತಾ ಇದೆ ಸ್ಪೀಕರನ್ನು ಪಕ್ಷಪಾತಿ ಅಂತಕ್ಕಂಥ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದರೆ ನಮಗೊಂದಿಷ್ಟು ಮಾತಾಡಲಿಕ್ಕೆ ಅವಕಾಶಗಳು ಸಿಗಬಹುದು ಅನ್ನೋದು. ಮೆಜಾರಿಟಿಯನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ವಿಪಕ್ಷಗಳಿಗೇನು ಸ್ಪೀಕರನ್ನು ತೆಗೆದು ಹಾಕ್ತಕ್ಕಂಥ ನಂಬರ್ಸ್ಗಳಿಲ್ಲ.
ಬಟ್ ಪೊಲಿಟಿಕಲ್ ಪಾಯಿಂಟ್ ಪ್ರೂವ್ ಮಾಡುವುದಕ್ಕೋಸ್ಕರ ವಿಪಕ್ಷಗಳು ಅವಿಶ್ವಾಸ ಗೊತ್ತುವಳಿಯನ್ನು ಮೂವ್ ಮಾಡಿವೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಈಗ ಸೆಕ್ರೆಟರಿ ಜನರಲ್ ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದರ ಆಧಾರದ ಮೇಲೆ ಇದು ಪ್ರಸ್ತಾವನೆಗೆ ಬರುತ್ತಾ, ಸದನಕ್ಕೆ ಬರುತ್ತಾ, ಅಥವಾ ಸ್ಪೀಕರ್ ಸ್ಥಾನದ ಒಂದು ಸ್ಯಾಂಟಿಟಿ ಏನಿದೆ, ಕಾನ್ಸ್ಟಿಟ್ಯೂಷನಲ್ ಆಗಿರ್ತಕ್ಕಂಥ ಒಂದು ಸ್ಥಾನಮಾನ ಏನಿದೆ, ಅದಕ್ಕನುಗುಣವಾಗಿ ಸರ್ಕಾರ ಮತ್ತು ವಿಪಕ್ಷಗಳೇನಾದರೂ ಚರ್ಚೆಯನ್ನು ಮಾಡಿದರೆ ಮಾರ್ಚ್ 2ನೇ ವಾರದ ಪ್ರಸ್ತಾವನೆಯನ್ನು ವಿಪಕ್ಷಗಳು ಕೂಡ ಹಿಂತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ನನಗನ್ಸುತ್ತೆ ನೋಡಿ, ಪಾರ್ಟಿಯ ಅವ್ರದ್ದು ಇವ್ರದ್ದು ಎಲ್ಲ ವಾದ ಪ್ರತಿವಾದಗಳು ಅವ್ರವ್ರ ಹಕ್ಕು, ಅದು ಕಾನ್ಸ್ಟಿಟ್ಯೂಷನಲ್ ಆಗಿರ್ತಕ್ಕಂಥ ರೈಟ್ಸ್. ಯಾವ್ದು ಸರಿ ಯಾವ್ದು ತಪ್ಪು. ಈಗ ಪುಸ್ತಕದ ಬಗ್ಗೆ ಕೂಡ ನನಗನ್ಸೋದು ತಾಂತ್ರಿಕವಾಗಿ ಸರಿ ಇದೆ, ಬಟ್ 2026ರ ಸಂದರ್ಭದಲ್ಲಿ ಮಾಹಿತಿಗಳು ಹೊರಗಡೆ ಬಂದಾಗ ನೀವು ಸದನದಲ್ಲಿ ಅದಕ್ಕೆ ಅವಕಾಶ ಕೊಡಲ್ಲ ಅಂತಕ್ಕಂಥದ್ದು ಸರಿನಾ ತಪ್ಪ? ಇದು ಎಂಡ್ ಆಫ್ ದ ಡೇ ದಿಸ್ ಅ ಡಿಬೇಟಬಲ್ ಇಶ್ಯೂ. ಎಸ್, ನಾವು ರಮೇಶ್ ಬಾಬು ಅವರನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ರಮೇಶ್ ಬಾಬು ಅವರೇ, ಇವತ್ತು ಪೆಂಗ್ವಿನ್ ಪ್ರಕಾಶನ ಒಂದು ಟ್ವೀಟ್ ಮಾಡುತ್ತೆ, ಜನರಲ್ ನರವಣೆ ಅವರು ಕೂಡ ಅದೇ ಟ್ವೀಟನ್ನು ಮತ್ತೆ ರೀಟ್ವೀಟ್ ಮಾಡ್ತಾರೆ. ಪುಸ್ತಕದ ಸ್ಥಿತಿ ಹಿಂಗಿದೆ ಅಂತ. ಪೆಂಗ್ವಿನ್ ಪ್ರಕಾಶನ ಹೇಳುತ್ತೆ ನಾವು ಆ ಪುಸ್ತಕವನ್ನು ಇನ್ನೂ ಕೂಡ ಪ್ರಕಟಣೆ ಮಾಡಿಲ್ಲ. ಸೊ ಇಡೀ ಸಮಸ್ಯೆಯ ಮೂಲ ಇರೋದು ಪುಸ್ತಕದ ಸಾಲುಗಳನ್ನು ರಾಹುಲ್ ಗಾಂಧಿ ಅವರು ಓದಿದ್ದಾರೆ ಅನ್ನೋದರ ಮೇಲೆ. ರೂಲ್ ಪರ್ಮಿಟ್ ಮಾಡಲ್ಲ ಅಪ್ರಕಟಿತ ಪುಸ್ತಕವನ್ನು ಓದೋದಕ್ಕೆ. ಸ್ಪೀಕರ್ ಹೆಂಗೆ ಪಕ್ಷಪಾತಿ ಆಗ್ತಾರೆ ಇಲ್ಲಿ? ಅಬ್ಸಲ್ಯೂಟ್ಲಿ ರಾಂಗ್. ಏನು ಪ್ರಶಾಂತ್ ಅವರು ಹೇಳಿದ್ದು ಅಷ್ಟು ಎಂಡಾಸ್ ಮಾಡ್ತೀನಿ, ಎಕ್ಸೆಪ್ಟ್ ಒನ್ ಥಿಂಗ್. ಲೋಕಸಭೆಯ ಸೆಕ್ರೆಟರಿ ಜನರಲ್ ಅವರು ಹ್ಯಾಸ್ ಟು ಟೇಕ್ ಡಿಸಿಷನ್ ಅಂತ ಹೇಳಿದ್ರು. ಈಸ್ ಬೌಂಡ್ ಟು ಟೇಕ್ ದ ಡಿಸಿಷನ್ ಅನ್ಲೆಸ್ ಆ್ಯಂಡ್ ಅಂಟಿಲ್ ಸ್ಪೀಕರ್ ಅವರೇನಾದ್ರು ಇನ್ಫ್ಲೂಯೆನ್ಸ್ ಮಾಡಿ ಅಥವಾ ರೂಲಿಂಗ್ ಗೌರ್ಮೆಂಟ್ ಇನ್ಫ್ಲೂಯೆನ್ಸ್ ಮಾಡ್ದಲೇ ಇದ್ದರೆ, ನಿಯಮಾವಳಿ ಪ್ರಕಾರ ಸೆಕ್ರೆಟರಿ ಜನರಲ್ ಆಫ್ ದ ಲೋಕಸಭಾ ಈಸ್ ಬೌಂಡ್ ಟು ಟೇಕ್ ದ ನೋಟಿಸ್ ವಾಟ್ ಇಟ್ ಹ್ಯಾಸ್ ಗಿವನ್. ಮತ್ತು ತಾವು ಹೇಳಿದ್ರಿ ಸ್ಪೀಕರ್ ಅವರು ನಾನು ಕೂರೋದಿಲ್ಲ ಅಂತ ಹೇಳಿದ್ದಾರೆ ಅಂತೇಳಿ. ಇಟ್ ಈಸ್ ಬೌಂಡೆಡ್ ಡ್ಯೂಟಿ, ಅವ್ರು ಅದು ಮಾಡಲೇಬೇಕದು. ಈ ಅವಿಶ್ವಾಸ ನಿರ್ಣಯ ಬಂದಾಗ ಅವ್ರೇನು ಕೂತಿದ್ದಾರೆ ಅಂದರೆ ಎಲ್ಲ ಬಿಟ್ಟವ್ರೆ ಅಂತ ಅರ್ಥ. ಮೂರನ್ನು ಬಿಟ್ಟವರು ಆ ಥರ ಕೂತ್ಕೋಬೋದಷ್ಟೇ. ಯಾವುದೇ ಸಂದರ್ಭದಲ್ಲಿ ಒಬ್ಬ ಸ್ಪೀಕರ್ ಮೇಲೆ ಈ ಥರದ ಅವಿಶ್ವಾಸ ನಿರ್ಣಯ ಮಂಡನೆ ಆದಂಥ ಸಂದರ್ಭದಲ್ಲಿ ಅವ್ರು ಮತ್ತೆ ಕೂತ್ಕೊಂಡಲ್ಲಿ ಪ್ರೊಸೀಡಿಂಗ್ಸ್ ಮಾಡ್ತಾರೆ ಅಂದರೆ ಅವರು ಎಲ್ಲದಕ್ಕೂ ತಯಾರಿದ್ದಾರೆ ಅನ್ನೋ ಭಾವನೆ ಬರುತ್ತೆ. ಸೊ ಅದಕ್ಕೆ ಅವಕಾಶ ಕೊಡೋಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ದೇಶದ ಇತಿಹಾಸದಲ್ಲಿ 1952ರಿಂದ ಇಲ್ಲೂವರೆಗೆ ಸ್ಪೀಕರ್ಗಳಿಗೆ ಸಂಬಂಧಪಟ್ಟಂತೆ 4 ಸಂದರ್ಭಗಳಲ್ಲಿ ಈ ಥರದ ಅವಿಶ್ವಾಸ ನಿರ್ಣಯ ಪ್ರಪೋಸ್ ಮಾಡಿದ್ದಾರೆ. ಅದು ಬೇರೆ ಬೇರೆ ಕಾರಣಕ್ಕೆ ಅಕ್ಸೆಪ್ಟ್ ಆಯಿತು ಇಲ್ಲೊಂದು ಅದು ಚರ್ಚೆ ಆಗೋಂಥ ವಿಚಾರ. ಒಂದ್ಸಲ ಚರ್ಚೆ ಆಗಿದೆ, 56 ಚರ್ಚೆ ಆಗಿದೆ, ಬಟ್ ಅದ್ರ ಮೇಲೆ ರಿಮೂವ್ ಆಗಿಲ್ಲ ಯಾರೂ. ಚರ್ಚೆ ಆಗಿದೆ, 4 ಸಲ ಚರ್ಚೆ ಆಗಿದೆ. ಬಟ್ ಇಲ್ಲಿ ಸ್ಪೀಕರ್ ಅನ್ನೋ ಪದನೇ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿರ್ತಕ್ಕಂಥ ಪವರ್ಸು. ನೀವು ನೋಡಿ, ನಾವು ಎಂಟೈರ್ ಸಿಸ್ಟಮ್ಮು ಪಾರ್ಲಿಮೆಂಟಲ್ಲಿ ಎಬೋದ ಪ್ರೈಮ್ ಮಿನಿಸ್ಟರ್ ಕೂರೋಂಥ ಚೇರು, ಈಗ ಟ್ರೆಜರಿ ಬೆಂಚ್ ಅಂತ ಕರಿತೀವಿ, ಆಡಳಿತ ಪಕ್ಷದವ್ರು ಇರ್ತಕ್ಕಂಥ ಮೊಗಸಾಲೆನ ಟ್ರೆಜರಿ ಬೆಂಚ್ ಅಂತ ಕರಿತೀವಿ. ಅದು ಆಪೋಸಿಟ್ಟು ಅಪೋಸಿಷನ್ ಪಾರ್ಟಿ ಇರ್ತಾರೆ. ಮತ್ತು ಕಳೆದ 10 ವರ್ಷದಲ್ಲಿ ಅಪೋಸಿಷನ್ ಲೀಡರ್ ಇರಲಿಲ್ಲ, ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ಇರಲಿಲ್ಲ. ಯಾಕಿರಲಿಲ್ಲ ಅಂದರೆ ನಾವು ಸಂವಿಧಾನದಲ್ಲಿ ಅದನ್ನು ಪ್ರಿಸ್ಕ್ರೈಬ್ ಮಾಡಿದ್ದೀವಿ. ಸಂಸತ್ ಅಂದರೆ ಹೇಗಿರಬೇಕು, ಪ್ರಧಾನಮಂತ್ರಿಗಳು ಅಂದರೆ ಹೇಗಿರಬೇಕು, ಟ್ರೆಜರಿ ಬೆಂಚ್ ಅಂದರೆ ಹೇಗಿರಬೇಕು, ಆಪೋಸಿಷನ್ ಪಾರ್ಟಿ ಅಂದರೆ ಹೇಗಿರಬೇಕು, ಆಪೋಸಿಷನ್ ಲೀಡರ್ ಅಂದರೆ ಹೆಂಗಿರಬೇಕು, ಅದಕ್ಕೆ ಪೂರಕವಾಗಿ ನಿಯಮಾವಳಿಗಳು ಬಂದಿರತಕ್ಕಂಥದ್ದು. ತಾವೇನಾಗಲೇ ಕೋಟ್ ಮಾಡೋದ್ರಿ ಲೋಕಸಭೆಯ ನಿಯಮಾವಳಿಗಳು ನಾವೇನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಲೋಕಸಭೆ ಹೇಗೆ ನಡಿಬೇಕು ಅಂತ ಅಂದ್ಬಿಟ್ಟು ಸಂವಿಧಾನದಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದಾವೆ. ಅದಕ್ಕೆ ಅಡಿಷನಲ್ ಆಗಿ ಇವರು ರೂಲ್ಸ್ ಪೇ ಮಾಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ನೀವಲ್ಲಿ ಅಧಿಕಾರಿ ಆಫೀಸರ್ಸು ಅವರೆಲ್ಲಿ ಕೂತ್ಕೋಬೇಕು, ಮೀಡಿಯಾದಲ್ಲಿ ಕೂತ್ಕೋಬೇಕು, ಎಲೆಕ್ಟೆಡ್ ಮೆಂಬರ್ಸ್ ಎಲ್ಲಿ ಕೂತ್ಕೋಬೇಕು, ಪ್ರತಿಯೊಂದಕ್ಕೂ ಒಂದು ನಿಯಮಾವಳಿಗಳಿದೆ. ಇಲ್ಲಿ ಬಹುತೇಕ ಕಳೆದ 10 ವರ್ಷಗಳಂದರೆ 2019ರಲ್ಲಿ ಬಿರ್ಲಾರವರು ಸ್ಪೀಕರ್ ಆಗಿ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಅವರು ಸ್ವಾಭಾವಿಕವಾಗಿ ಹೆಚ್ಚಿನದಾಗಿ, ಯಾಕೆಂದರೆ ಪ್ರಶಾಂತ್ ನಾಥ್ ಅವರು ನಾನು ಹೇಳಿದ ಎಂಡಾಸ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನಮ್ಮ ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ಪ್ರೈಮ್ ಮಿನಿಸ್ಟ್ರಿಗಿನ್ನ ಅಥವಾ ರೂಲಿಂಗ್ ಪಾರ್ಟಿಗಿನ್ನ ಹೆಚ್ಚು ಅವಕಾಶ ಕೊಡಬೇಕಾಗ್ತಕ್ಕಂಥದ್ದು ಅಪೋಸಿಷನ್ ಲೀಡರ್ಗೆ. ಅದು ಲೋಕಸಭೆ ಇರ್ಬೋದು, ರಾಜ್ಯಸಭೆ ಇರ್ಬೋದು, ವಿಧಾನ ಮಂಡಲಗಳಿರ್ಬೋದು. ಅದು ಇಟ್ ಈಸ್ ಎ ಪ್ರಿಸ್ಕ್ರೈಬ್ಡ್ ಪಾಲಿಸಿ. ನೀವು ಅವ್ರಿಗೆ ಟೈಮ್ ಬೌಂಡ್ ಇಲ್ಲ. ಏನಾದರೂ ಮೆನ್ಷನ್ ಮಾತಾಡ್ಬೇಕಾದ್ರೆ ಇಷ್ಟು ಬೇರೆ ಮೆಂಬರ್ಗಳಿಗೆ ಹೇಳ್ತಾರೆ ನಿಮ್ಗೆ ಇಷ್ಟು ಕಾಲಾವಕಾಶ ಕೊಟ್ಟಿದ್ವಿ, ಇಷ್ಟಲ್ಲೇ ಮಾತಾಡಬೇಕಂತೇಳಿ. ಬಟ್ ಇವರಿಗೆ ವಿರೋಧ ಪಕ್ಷದ ನಾಯಕರಿಗೆ ನಮ್ಮ ಸಂವಿಧಾನದಲ್ಲಿ ಮತ್ತು ನಿಯಮಾವಳಿಗಳಲ್ಲಿ ವಿಶೇಷವಾದಂಥ ಅವಕಾಶಗಳನ್ನ ಕೊಟ್ಟಿದ್ದಾರೆ, ಪ್ರಿವಿಲೇಜಸ್ ಕೊಟ್ಟಿದ್ದಾರೆ. ಅವ್ರು ಏನು ಮಾತಾಡ್ಬೋದು, ವಾಸ್ಟಾಗಿ ಮಾತಾಡ್ಬೋದು ಅಂತೇಳಿ. ಈಗ ಪೆಂಗ್ವಿನ್ ಪ್ರಕಾಶ್ ತಾವು ಹೇಳಿದ್ರಿ, ಅಧಿಕೃತವಾಗಿ ಪ್ರಕಟಣೆ ಮಾಡಿಲ್ಲ ಅಂತ ಹೇಳಿದ್ ಬಿಟ್ಟರೆ ಪುಸ್ತಕ ನಮ್ದಲ್ಲ ಅಂತ ಹೇಳಿದ್ದಾರೆ ಅವರು. ಇಲ್ಲ ಅವರು ನೀವು ಟ್ವೀಟ್ ಅನ್ನು ಗಮನಿಸಿ. ಅವ್ರು ಹೇಳ್ತಾರೆ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಅವ್ರು ಹೇಳ್ತಾರೆ
ನಾವು ಈ ಪುಸ್ತಕವನ್ನ ಇನ್ನೂ ಕೂಡ ಪಬ್ಲಿಷ್ ಮಾಡಿಲ್ಲ. ದಟ್ ಈಸ್ ವಾಟ್ ಈ ಐ ಆಮ್ ಟೆಲ್ಲಿಂಗ್. ಪುಸ್ತಕದ ಯಾವುದೇ ಸಾಲುಗಳನ್ನ ಯಾರಾದ್ರೂ ಈ ಪುಸ್ತಕವನ್ನ ಬಳಸಿದ್ರೆ ನಾವು ಕ್ರಮ ಕೈಗೊಳ್ತೀವಿ, ಕಾಪಿರೈಟ್ ಆಕ್ಟ್ ಪ್ರಕಾರ ಕ್ರಮ ಕೈಗೊಳ್ತೀವಿ ಅವ್ರು ಹೇಳ್ತಾರೆ. ಇಲ್ಲ, ಪ್ಲೀಸ್ ಡೋಂಟ್ ಡೈವರ್ಟ್ ದ ಥಿಂಗ್ಸ್. ನನ್ನ ಪಾಯಿಂಟ್ ನಾನು ವೆರಿ ಫರ್ಮ್ ಇದ್ದೀನಿ. ಐ ಆಮ್ ಆಲ್ಸೋ ಎನ್ MLC. ಅವರು ಪುಸ್ತಕ ನಮ್ದಲ್ಲ ಅಂತ ಹೇಳಿದಾರಾ? ಪುಸ್ತಕ ಅವ್ರು ಪ್ರಕಟ ಮಾಡೋದು ನಿಜ, ಅಫಿಷಿಯಲ್ ಆಗಿ ನೀವು ಬಿಡುಗಡೆ ಆಗಿಲ್ಲ ಅನ್ನೋದು ಬೇರೆ. ಪುಸ್ತಕ ನಮ್ದಲ್ಲ, ಕಂಟೆಂಟ್ ನಮ್ದಲ್ಲ ಅಂತ ಅವ್ರು ಎಲ್ಲೂ ಹೇಳಿಲ್ಲ. ಅದು ಬಿಡಿ, ಅವ್ರು ನಮ್ಮದು ಮಾಡಿಲ್ಲ, ನಿಮ್ಮದು ತಗೊಂಡಿದ್ದೀರಾ, ಅದೆಲ್ಲ ನಿಮ್ಮದು ಪಬ್ಲಿಕೇಶನ್ ಆ್ಯಕ್ಟ್ ರೂಲ್ಸಲ್ಲೇ ಅದೇನಿರುತ್ತೆ ಅದಿರಲಿ. ಬಟ್ ಇಲ್ಲಿ ವಿರೋಧ ಪಕ್ಷದ ನಾಯಕರಿಗೆ ಭಾಳಷ್ಟು, ನೀವು ಯಾವುದೇ ಲೋಕಸಭೆ ತಗೊಳ್ಳಿ, ರಾಜ್ಯಸಭೆ ತಗೊಳ್ಳಿ, ಭಾಳಷ್ಟು ಸಂದರ್ಭಗಳಲ್ಲಿ ಪ್ರಿಂಟ್ ಮೆಟೀರಿಯಲ್ ಏನಿರುತ್ತೆ, ಒಂದು ಕರಪತ್ರ ಇರ್ಬೋದು, ಕರಪತ್ರಕ್ಕೆ ಭಾಳ ಸಮಯ ಏನು ಇರೋದೇ ಇಲ್ಲ, ಯಾವುದೋ ಒಂದು ಸುದ್ದಿ ಬರುತ್ತೆ, ಆ ಸುದ್ದಿಗಳ ಮೇಲೆ ಇರ್ಬೋದು, ಇದಾಗಂಥದ್ದು ಸ್ವಾಭಾವಿಕ. ನೀವೇನು ಪ್ರಕಾಶಕರು ಲೇಖಕರು ಹೇಳ್ತಾ ಇದ್ದೀರಾ, ಅವ್ರ ಪುಸ್ತಕ ನಮ್ದಲ್ಲ ಅಂತ ಹೇಳಿಲ್ಲ. ಕಾಪಿ ಸಿಕ್ಕಿರೋದಂತ ನಿಜ. ಇಲ್ಲಿ ಗೌರ್ಮೆಂಟ್ ಈಸ್ ಆನ್ಸರಬಲ್, ಹೆಲ್ತಿ ಡಿಬೇಟ್. ಈಗ ಭಾಳ ಗಂಭೀರವಾದಂಥ ವಿಚಾರಗಳನ್ನ ರಾಹುಲ್ ಗಾಂಧಿರವರು ಎತ್ತಿದ್ದಾರೆ. ಆ್ಯಸ್ ಎ ಅಪೋಸಿಷನ್ ಲೀಡ್ರು ಅವ್ರಿಗೆ ಪ್ರಿವಿಲೇಜಸ್ ಇದೆ, ಅವ್ರಿಗೆ ಪವರ್ಸ್ ಇದೆ, ಅವ್ರಿಗೆ ಅವಕಾಶ ಇದೆ. ಸರ್ಕಾರ ಪಲಾಯನವಾದ ಮಾಡಬಾರ್ದು. ದಟ್ ಈಸ್ ವಾಟ್ ಇವತ್ತು ಬಂದಿರತಕ್ಕಂಥದ್ದು. ಸನ್ಮಾನ್ಯ ಬಿರ್ಲಾರವರು ಪ್ರೈಮ್ ಮಿನಿಸ್ಟರ್ನ ನೀವು ಬಂದು ಉತ್ತರ ಕೊಡಬೇಡಿ ಅಂತ ಹೇಳ್ತಾರೆ ಅಂದರೆ ವಾಟ್ ಪ್ರೊಜಿಟಿಸ್ ಈಸ್ ಹ್ಯಾವಿಂಗ್. ನೀವು ಮಾರ್ಷಲ್ಗಳಿದ್ದಾರೆ, ಅವ್ರಿಗೆ ಥ್ರೆಟ್ ಅಂದರೆ ಇಟ್ ಈಸ್ ಯುವರ್ ಡ್ಯೂಟಿ ಟು ಗಿವ್ ದ ಪ್ರೊಟೆಕ್ಷನ್. ಪ್ರೊಟೆಸ್ಟ್ ಮಾಡೋದು ಡೆಮಾಕ್ರಸಿನಲ್ಲಿ ಬೇರೆ ಬೇರೆ ಥರ ಮಾಡ್ತಾರೆ, ತಪ್ಪು ಅಂತ ಹೇಳಕ್ಕೆ ಬರೋದಿಲ್ಲ. ಅವರೇನೋ ಪ್ಲೇ ಕಾರ್ಡ್ ತೋರಿಸ್ತಾರೆ ಅಥವಾ ಇನ್ನೊಂದು ಸ್ಲೋಗನ್ ಕೂಗ್ತಾರೆ ಅನ್ನೋ ಕಾರಣಕ್ಕೆ ಪ್ರೈಮ್ ಮಿನಿಸ್ಟರ್ ನೀವು ಸದನದೊಳಗಡೆ ಬರಬೇಡಿ ಅಂತ ಒಬ್ಬ ಸ್ಪೀಕರ್ ಹೇಳ್ತಾರೆ ಅಂದರೆ ಇಟ್ ಈಸ್ ದ ಟೋಟಲಿ ಫೇಲ್ಯೂರ್ ಆಫ್ ಎ ಸ್ಪೀಕರ್. ನೀವು ಸ್ಪೀಕರ್ ಆಗಿ, ಲೋಕಸಭಾ ಸ್ಪೀಕರ್ ಆಗಿ ನಿಮಗೆ ಕೆಲವು ಡಿಸ್ಚಾರ್ಜ್ ಮಾಡೋದಕ್ಕೆ ನಿಮಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ನಿಮಗೇನು ಅಬ್ನಾರ್ಮಲ್ ಆಗಿ ಅಥವಾ ವಿಶೇಷವಾಗಿ ನೀವೇನು ಬೇಕಾದ್ರೂ ಮಾಡ್ಬೋದು? ನೋ. ನಮ್ಮ ಪ್ರಜಾಪ್ರಭುತ್ವ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ, ಲಿಖಿತ ಸಂವಿಧಾನ ಇರ್ತಕ್ಕಂಥದ್ದು. ಲಿಖಿತವಾದಂಥ ದಾಖಲೆನಲ್ಲಿ ನಿಮ್ಮ ಸ್ಪೀಕರ್ ಹೆಂಗೆ ನೋಡ್ಕೋಬೇಕಂತ ಹೇಳಿದೆ. ಒಂದ್ಸಲ ನೀವು ಸ್ಪೀಕರ್ ಆಗ್ತಿದ್ದಂಗೆ ಯು ಹ್ಯಾವ್ ಟು ರಿಸೈನ್ ಯುವರ್ ಪಾರ್ಟಿ ಮೆಂಬರ್ಶಿಪ್. ನೀವು ವಿಧಾನಸಭೆಯಲ್ಲಿರುತ್ತೋ ಲೋಕಸಭೆಯಲ್ಲಿ ಇರುತ್ತೆ. ಯಾಕೆ ಅಂದರೆ ನೀವು ಪಕ್ಷಪಾತ ಮಾಡಬಾರ್ದು, ಒಂದು ಪಕ್ಷದ ಪೂರ್ವಗ್ರಹವಾಗಿ ಇರಬಾರ್ದು ಅನ್ನೋ ಕಾರಣಕ್ಕೆ ಮಾಡಿರ್ತಕ್ಕಂಥದ್ದು. ನೀವು ಒಂದು ಪಕ್ಷದ ಪರ ನಡ್ಕೊಳ್ಳೋದಾದ್ರೆ ಸ್ಪೀಕರ್ ಸ್ಥಾನದಲ್ಲಿ ಹಾಕಿರಬೇಕು. ಎಸ್, ನಾನು HN ಚಂದ್ರಶೇಖರ್ ಇನ್ಕ್ಲೂಡ್ ಮಾಡ್ಕೋತೀನಿ. ರಮೇಶ್ ಬಾಬು ಅವರು ಹೇಳ್ತಿದ್ದಾರೆ ಅವಕಾಶ ವಿಪಕ್ಷ ನಾಯಕರಿಗೆ ಕೊಡಬೇಕಿತ್ತು. ನಿಶಿಕಾಂತ್ ದುಬೆ ಮಾತನಾಡ್ತಾರೆ. ನಿಶಿಕಾಂತ್ ದುಬೆ ನನಗೆ ಬೇಕಾದಂಗೆ ಮಾತನಾಡ್ತಾರೆ. ರಾಹುಲ್ ಗಾಂಧಿ ಅವರು ಮಾತನಾಡೋದಕ್ಕೆ ನಿಂತರೆ ಇದು ಅಪ್ರಕಟಿತ ಪುಸ್ತಕ, ಮಾತಾಡೋಗಿಲ್ಲ ಅನ್ನೋವಂಥ ಪಾಯಿಂಟ್ ಆಫ್ ಆರ್ಡರ್ ರೈಸ್ ಆಗುತ್ತೆ ಬಿಜೆಪಿಯ ಸದಸ್ಯರಿಂದ. ಸೊ ಒಬ್ಬ ಮಾತನಾಡುವಾಗ ಮಾತನ್ನು ನಿಲ್ಲಿಸುವಂಥ ಪ್ರಯತ್ನ ಅಲ್ವಾ? ರಮೇಶ್ ಬಾಬು ಅವರು ಒಂದು ಒಳ್ಳೆ ಪದ ಯೂಸ್ ಮಾಡಿದ್ರು. ಸ್ಪೀಕರ್ ಅವರು ಕೂತ್ಕೊಳ್ಳೋದಿಲ್ಲ, ಇದ್ಮೇಲೆ 3 ಬಿಟ್ಟಿರೋರು ಆಗಿದ್ದರೆ ಮಾತ್ರ ಕೂತ್ಕೊತಾರೆ ಅಂತೇಳಿ. ಹಾಗೇನೇ ಕಾನ್ಸ್ಟಿಟ್ಯೂಷನ್ ಪೊಸಿಷನ್ ಇರ್ತಕ್ಕಂಥ ಎಲ್ಲರೂ ಕೂಡ 3 ಬಿಡದೇ ಇದ್ದಿದ್ರೆ ಇವೆಲ್ಲ ಘಟನೆಗಳೇ ನಡೀತಾ ಇರಲಿಲ್ಲ. ನೋಡಿ, ಯಾವ ಆರ್ಟಿಕಲ್ 93 ಮತ್ತು 94 ಒಳಗಡೆಗೆ ಸ್ಪೀಕರ್ಗೆ ಅಧಿಕಾರ ಕೊಟ್ಟಿದೆ, ಯಾರು ಮಾತಾಡಬೇಕು ಯಾರು ಮಾತಾಡಬಹುದು ಡಿಸೈಡ್ ಮಾಡೋದಕ್ಕೆ. ಶೋ ಮಿ ಒನ್ ರೂಲ್, ಒಂದೇ ಒಂದು ರೂಲು, LOP ಮಾತಾಡಲೇಬೇಕು ಅಂತ ಹೇಳ್ತಕ್ಕಂಥ ಒಂದು ರೂಲ್ ತೋರಿಸಿ. ಮೊದಲನೇದು. ಎರಡನೇದು, ಯಾವ ಕಾರಣಕ್ಕೋಸ್ಕರ ಮಾತಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಯಾರು, ಸ್ಪೀಕರ್ ಅವರು. ರೂಲ್ 349 ಕೆಳಗಡೆ ರಾಹುಲ್ ಗಾಂಧಿಯವ್ರನ್ನ ಮಾತಾಡಲಿಕ್ಕೆ ಬಿಟ್ಟರೆ ಇಟ್ ವಿಲ್ ಬಿನ್ ಅ ವಯಲೇಷನ್ ಆಫ್ ರೂಲ್ 349. ಫಸ್ಟ್ ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ದು TDPಯ ಕೃಷ್ಣ ಪ್ರಸಾದ್ ತೆನೇತಿ ಅಂತಕ್ಕಂಥ MP. ಅವರು ರಿಟರ್ನ್ ಆಗೇನೆ ಕಂಪ್ಲೇಂಟ್ ಮಾಡಿದ್ರು, ಅಬ್ಜೆಕ್ಷನ್ ಮಾಡಿದ್ರು. ಆರ್ಟಿಕಲ್ 349 ವೈಲೇಟ್ ಆಗುತ್ತೆ. ಯಾಕೆ ವೈಲೇಟ್ ಆಗುತ್ತೆ ಅಂತ ಹೇಳಿದ್ರೆ ಇವ್ರು ಆಗಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ನಾನು ನರವಾಣೆ ಬುಕ್ ಇಟ್ಕೊಂಡು ನಾನು ಆ ವಿಚಾರ ಪ್ರಸ್ತಾಪ ಮಾಡ್ತೀನಿ ಅಂತೇಳಿ. ನರವಾಣೆ ಬುಕ್ಕು ರೂಲ್ 349 ಪ್ರಕಾರ ಅಪ್ರಕಟಿತವಾದ ಯಾವುದೇ ಪುಸ್ತಕವನ್ನು ಅಲ್ಲಿ ಮೆನ್ಷನ್ನೇ ಮಾಡೋದಕ್ಕಾಗೋದಿಲ್ಲ. ಯಾವ ರೀತಿ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಚೀಟ್ ಮಾಡಿದ್ರು ದೇಶವನ್ನು ಅಂತ ಹೇಳಿದ್ರೆ ಇವ್ರು ಹೇಳಿದ್ರು ಅದು ಬುಕ್ ಒಳಗಡೆ ಇರ್ತಕ್ಕಂಥ ವಿಷಯಗಳು ಆಚೆ ಕಡೆಗೆ ಬಂದಿದೆ ಅಂತೇಳಿ. ಇವತ್ತು ಪೆಂಗ್ವಿನಿನ ಅಧಿಕೃತವಾದಂತಹ ಟ್ವೀಟ್ ನ ಹೇಳ್ತಾ ಇದ್ದೀನಿ ನೋಡಿ. ಲಾಸ್ಟ್ ಲೈನ್, ಲಾಸ್ಟ್ ಲೈನ್ಸ್, ವಿ ವಿಶ್ ಟು ಮೇಕ್ ಇಟ್ ಕ್ಲಿಯರ್ ದಟ್ book has not gone into publication. No copies of the book in print or in digital form have been published, distributed, sold or otherwise made available to the public by Penguin. Not even a single line have been digital form alagli ಅಥವಾ ಪ್ರಿಂಟ್ ಫಾರ್ಮ್ ಅಲ್ಲಿ ಪ್ರಿಂಟೇ ಮಾಡಿಲ್ಲ. ಎಲ್ಲ ಬಂದ್ಬಿಡ್ತೀಗ ಅವ್ರಿಗೆ. ಎಷ್ಟು ಸುಳ್ಳುಗಳು ಹೇಳಿ ದಾರಿ ತಪ್ಪಿಸಿದ್ರು ರಾಹುಲ್ ಗಾಂಧಿ ಅಂತ ಹೇಳಿದ್ರೆ ಮೊದಲೇ ಹೇಳ್ತಾರೆ ನನಗೆ ಅಮೆರಿಕದಲ್ಲಿ ರಿಲೀಸ್ ಆಗಿದೆ ಅಂತ. ಚಂದ್ರಶೇಖರ್, ತೋರಿಸಿ. ಸಣ್ಣ ಪ್ರಶ್ನೆ ಕೇಳ್ತೀನಿ. ನೀವು ತಾಂತ್ರಿಕ ಅಂಶಗಳನ್ನು ಉಲ್ಲೇಖ ಮಾಡ್ತಾ ಇದ್ದೀರಿ ಅಲ್ವಾ? ಇದು 1960-70 ಅಲ್ಲ, ನಾವು 2026 ಇಡೀ ಸೋಷಿಯಲ್ ಮೀಡಿಯಾಗಳಲ್ಲಿ ಇಡೀ ಜನರ ಎದುರುಗಡೆ ಜನರಲ್ ನರವಣೆ ಏನು ಹೇಳಿದರು ಅಂತಕ್ಕಂಥದ್ದು ದಾಖಲೆ ಇದೆ
ಅಲ್ವಾ? ನೀವು ತಾಂತ್ರಿಕ ಅಂಶಗಳನ್ನು ಉಲ್ಲೇಖ ಮಾಡ್ತಿದ್ದೀರಿ, 349 ವೈಲೇಷನ್ ಆಗುತ್ತೆ ಅಂತಕ್ಕಂಥದ್ದು. ನೀವು ಒಂದು ಸರ್ಕಾರದ ಆಡಳಿತ ಪಕ್ಷವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ಜನರಲ್ ನರವಣೆ ಇದನ್ನು ಹೇಳಿದ್ದು ಎಲ್ಲೂ ಕೂಡ ಅವ್ರು ರಿಫ್ಯೂಟ್ ಮಾಡಿಲ್ಲ, ನಾನು ಹಿಂಗೆ ಇದನ್ನು ಹೇಳಿಲ್ಲ ಅಂತ. ಪೆಂಗ್ವಿನ್ ಪ್ರಕಾಶನ ಈಗ ಬಂದು ಹೇಳ್ತಾ ಇದ್ದಾರೆ. ಪೆಂಗ್ವಿನ್ ಪ್ರಕಾಶನದಿಂದ ಡಿಫೆನ್ಸ್ ಮಿನಿಸ್ಟ್ರಿಗೆ ಪತ್ರವನ್ನು ಬರೀಲಾಗಿತ್ತು. ಈ ಅಂಶಗಳನ್ನು ಜನರಲ್ ನರವಣೆ ಬರೆದಿದ್ದಾರೆ, ಆಪರೇಷನಲ್ ಡೀಟೇಲ್ಸ್ಗಳನ್ನು ಬರೆದಿದ್ದಾರೆ, ಪ್ರಕಾಶನ ಮಾಡಬೇಕೋ ಬೇಡವೋ ದಟ್ ಈಸ್ ಸ್ಟಿಲ್ ಪೆಂಡಿಂಗ್. ಹೀಗಿರುವಾಗ ಇಡೀ ಜಗತ್ತಿಗೆ ವಿಷಯಗಳನ್ನು ಗೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ 2020-21 ಏನು ನಡೀತು ಅನ್ನೋದ್ರ ಬಗ್ಗೆ ಸರ್ಕಾರ ಉತ್ತರ ಕೊಡೋದು ಬೇಡವಾ? ನೀವು ತಾಂತ್ರಿಕ ಅಂಶಗಳನ್ನು ಇಟ್ಕೊಂಡು 1962 ಚೈನಾದ ಯುದ್ಧ, ಪಂಡಿತ್ ನೆಹರು ವೈಫಲ್ಯದ ಬಗ್ಗೆ ನೀವು ಹೇಳಿದ್ರಿ, ನಾವು ಬರಿತೀವಿ ಇಲ್ಲಿವರೆಗೆ ಪಂಡಿತ್ ನೆಹರು ಮಾಡಿದ ತಪ್ಪುಗಳು ಅಂತಕ್ಕಂಥದ್ದು. 71 ಸಂದರ್ಭದಲ್ಲಿ ಜನರಲ್ ಜಾಕೋಬ್, ನಾನೇ ಇಂಟರ್ವ್ಯೂ ಮಾಡಿದ್ದೀನಿ ಜನರಲ್ ಜಾಕೋಬ್ ಅವ್ರದ್ದು, ಎಲ್ಲ ಆಪ್ರೇಷನಲ್ ಡೀಟೇಲ್ಸ್ಗಳನ್ನು ನೀವು ಹೊರಗೆ ತಂದಿಟ್ರಿ. ನಾನು ಆಪ್ರೇಷನಲ್ ಡೀಟೇಲ್ಸ್ಗಳು ಬರಬೇಕೋ ಬೇಡವೋ ಅಂತಕ್ಕಂಥದ್ದಲ್ಲ. ಇಲ್ಲಿ ರಾಹುಲ್ ಗಾಂಧಿ ನಿಮಿತ್ತ ಮಾತ್ರ ಬೀಯಿಂಗ್ ಎ ಅಪೋಸಿಷನ್ ಲೀಡರ್. ದ ರಿಯಲ್ ಕ್ವಶನ್ ಇಸ್ ಜನರಲ್ ಮುಕುಂದ್ ನರವಣೆ ಅವರು ಕೆಲ ಅಂಶಗಳನ್ನು ಹೊರಗಡೆ ಬಂದು ಬರೆದಿದ್ದಾರೆ. ಬೇಕೋ ಬೇಡವೋ ಈಗ ಅದು ಹೊರಗಡೆ ಬಂದಿದೆ. ಹಾಗಿರುವ ಪರಿಸ್ಥಿತಿಯಲ್ಲಿ ಇಸ್ ಇಟ್ ನಾಟ್ ದ ಡ್ಯೂಟಿ ಆಫ್ ದ ಗವರ್ಮೆಂಟ್ ಟು ಕ್ಲಾರಿಫೈ ಇಟ್ಸ್ ಪೊಸಿಷನ್ ಟು ದ ಪಬ್ಲಿಕ್ ಎಟ್ ಲಾರ್ಜ್? ನೀವೇನ್ ಮಾಡ್ತಿದ್ದೀರಿ ಅಂದ್ರೆ ವಿಪಕ್ಷಗಳು ತಾಂತ್ರಿಕ ಅಂಶಗಳಲ್ಲಿ ಸುತ್ತಾಕ್ಸಿ ನೀವು ಜನರಲ್ ನರವಣೆ ವಿಷಯವನ್ನೇ ಪಕ್ಕದಲ್ಲಿ ಇಡ್ತಾ ಇದ್ದೀರಿ. ಒಂದ್ ನಿಮಿಷ ಪ್ರಶಾಂತ್ ಅವರೇ, ವಿಚಾರವನ್ನು ಚರ್ಚೆ ಮಾಡಬೇಡಿ ಅಂತ ಎಲ್ಲೂ ಹೇಳೇ ಇಲ್ಲ. ಚರ್ಚೆ ಎಲ್ಲಿ ಮಾಡಬೇಕಾಗಿರೋದು ಪಾರ್ಲಿಮೆಂಟ್ ಒಳಗಡೆ ಚರ್ಚೆ ಮಾಡೋಂಗಿಲ್ಲ. ಸಂವಿಧಾನ ಮಾಡಿಟ್ಟಿರೋದು ನಾನು ಮಾಡಿಟ್ಟಿದ್ದಲ್ಲ, ಮೋದಿ ಮಾಡಿಟ್ಟಿದ್ದಲ್ಲ. ಪ್ರಕಟಿತವಾದಂತಹ ಅಪ್ರಕಟಿತವಾದ ವಿಷಯದಲ್ಲಿ ಇದು ವಿಷಯ ಇದೆ ಅಂತೇಳಿ ಪೆಂಗ್ವಿನ್ ಹೇಳ್ತಿಲ್ಲ. ನೋಡಿ, ಪೆಂಗ್ವಿನ್ ರಮೇಶ್ ಬಾಬು ಅವರು ಒಂದು ವಿಚಾರ ಹೇಳಿದ್ರು, ರೂಲ್ ಮಾಡೋದು ಸದನ ರೂಲ್ ಮಾಡಿರೋದು, ನೀವು ಸಂವಿಧಾನ ಅಂತ ಹೇಳಬೇಡಿ, ರೂಲ್ ಆಗಿರೋದು ಸದನದ ರೂಲ್. ಅದು ಹೌದು, ಮೋದಿ ಮಾಡಿದ್ದಲ್ಲ, ಹಿಂದೆ ಇರ್ತಕ್ಕಂಥ ರೂಲ್ ಅದನ್ನೇ ಹೇಳ್ತಿರೋದು. ಯಾಕೆ ಅಂತ ಹೇಳಿದ್ರೆ ಯಾವುದು ಅಥಾರಿಟಿನೇ ಇಲ್ಲಲ್ರಿ ಅದರಲ್ಲಿ. ನೋಡಿ, ಏನು ಪೆಂಗ್ವಿನ್ ಪಬ್ಲಿಷನ್ ಏನು ಟ್ವೀಟ್ ಮಾಡಿದ್ಮೇಲೆ ನರವಾಣೆ ಅವರು ಅದನ್ನ ಅಪ್ರೂವ್ ಮಾಡ್ಕೊಂಡು ಟ್ವೀಟ್ ಮಾಡ್ತಾರೆ. ನಾಟ್ ಇಟ್ ಹಸ್ ನಾಟ್ ಬಿನ್ ಪ್ರಿಂಟೆಡ್ ಅಂತೇಳಿ ನರವಾಣೆಗೂ ಗೊತ್ತಿಲ್ಲ ಪ್ರಿಂಟ್ ಆಗಿದೆ ಅಂತೇಳಿ, ಅವರು ಇಲ್ಲ ಅಂತ ಹೇಳ್ತಾರೆ. ಅದು ಹಸಿ ಸುಳ್ಳುಗಳು ಹೇಳಿ ಹೇಗೆ ದೇಶವನ್ನು ಚೀಟ್ ಮಾಡಿದ್ರು ರಾಹುಲ್ ಗಾಂಧಿ ಅಂತ ಹೇಳಿದ್ರೆ, ಫಸ್ಟ್ ಏನು ಹೇಳ್ತಾರೆ, ಅಮೆರಿಕದಲ್ಲಿ ರಿಲೀಸ್ ಆಗಿದೆ, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ರಿಲೀಸ್ ಆಗಿದೆ, ಅಲ್ಲಿಂದ ಕಾಪಿ ತರ್ಸ್ಕೊಂಬಂದೆ ಅಂತ ಹೇಳಿದ್ರು. ಇವಾಗ ಇಲ್ಲಿಂದ ಬಂತದ್ದು ಪುಸ್ತಕ ಯಾರು ಪ್ರಿಂಟ್ ಮಾಡಿದ್ರು? ಕಂಪ್ನಿನೇ ಹೇಳ್ತಾ ಇದೆ ಒಂದು ಲೈನ್ ಪ್ರಿಂಟ್ ಮಾಡಿಲ್ಲ ಅಂತೇಳಿ. ನರವಾಣೆ ಅವರು ಒಪ್ಕೊಂಡಿದ್ದಾರೆ ಒಂದು ಲೈನ್ ಪ್ರಿಂಟ್ ಮಾಡಿಲ್ಲ ಅಂತೇಳಿ. ಒಂದು ಸುಳ್ಳು ಹೇಳಿದ್ರು. ಎರಡನೇ ಸುಳ್ಳು ಏನು, ಡಿಸೆಂಬರ್ 19 ಜನರಲ್ ನರವಣೆ ರಾಹುಲ್ ಗಾಂಧಿ ಹೇಳ್ತಾ ಇರ್ತಕ್ಕಂಥ ಅಂಶಗಳನ್ನು ನಾನು ರಿಫ್ಯೂಟ್ ಮಾಡ್ತಿದ್ದೀನಿ ಅಂತ ಜನರಲ್ ನರವಣೆ ಇಲ್ಲಿಯವರೆಗೆ ಎಲ್ಲೂ ಹೇಳಿಲ್ಲ. ಬಟ್ ಈಗ ಒಂದು ಜನರಲ್ ಈಗ ಪ್ರೈಮ್ ಮಿನಿಸ್ಟರ್ ಮೋದಿ ಏನು ಸಂದೇಶವನ್ನು ಕೊಟ್ರಲ್ವಾ, ನಿಮ್ಗೆ ಹೆಂಗೆ ಸರಿ ಅನ್ಸುತ್ತೋ ಆ ನಿರ್ಣಯವನ್ನು ತೆಗೆದುಕೊಳ್ಳಿ ಅಂತಕ್ಕಂಥ ಅದರ ಬಗ್ಗೆ ನನಗೆ ಯಾವುದೇ ಆಕ್ಷೇಪ ಇಲ್ಲ. ದಟ್ ಇಸ್ ಅ ಪ್ರಿರೋಗೇಟಿವ್ ಆಫ್ ಪ್ರೈಮ್ ಮಿನಿಸ್ಟರ್ ಅಂತ ಕರೆಯೋಣ, ಅದನ್ನು ಬಿಟ್ಬಿಡಿ ಒಂದು ಹಂತಕ್ಕೆ. ಬಟ್ ಒಂದು ಪ್ರಮುಖ ವಿಷಯವನ್ನು ದೇಶದ ಆರ್ಮಿ ಚೀಫ್ ಪ್ರಸ್ತಾಪಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನೀವು ಪ್ರೊಸೀಜರಲ್ ಆಪ್ಸಸ್ಸು, ಟೆಕ್ನಿಕಲ್ ಡೀಟೇಲ್ಸ್ಗಳೆಲ್ಲ ಅದನ್ನು ಇಟ್ಟು ಸರ್ಕಾರ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಸದನದಲ್ಲ ಉತ್ತರ ಕೊಡ್ಲಿಲ್ಲ ಅಂದ್ರೆ ನನಗೆ ಪತ್ರಕರ್ತನಿಗೆ ಈಗ ಅನ್ಪಬ್ಲಿಷ್ಡ್ ಅಥವಾ ಬ್ಯಾನ್ ಆಗಿರ್ತಕ್ಕಂಥ ಬುಕ್ಗಳು ಡಿಸ್ಕಸ್ ಮಾಡಬೇಕು. ಅದು ಪುಸ್ತಕ ಸರ್ ಪಬ್ಲಿಷ್ ಆಗದಿರೋದು ಹೇಳ್ತಿರೋದು. ನಾನು ಹೇಳ್ತಿರೋದು ಫ್ಲೋ ತಪ್ಪಾಗುತ್ತೆ. ನಾನು ಅದನ್ನೇ ಹೇಳ್ತಾ ಇದ್ದು, ಹೆಂಗೆ ದಾರಿ ತಪ್ಪಿಸೋದು ಅಂತೇಳಿ. ಒಂದು, ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಪ್ರಿಂಟ್ ಆಗಿದೆ ಅಂತ ಹೇಳಿದ್ರು, ಸುಳ್ಳು. ಎರಡನೇ ಸುಳ್ಳು, ಡಿಸೆಂಬರ್ 19, 2023 ನರವಾಣೆ ಅವರು ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿ ಟ್ವೀಟ್ ತೋರಿಸ್ಬಿಟ್ಟು ಹೇಳ್ತಾರೆ ಏನಂತ, ಮೈ ಬುಕ್ ಈಸ್ ರಿಲೀಸ್, ಹ್ಯಾಪಿ ರೀಡಿಂಗ್ ಅಂತೇಳಿ, ಫಾಲೋ ದ ಲಿಂಕ್ ಅಂತ ಹೇಳಿದ್ದಾರೆ ಅಂತೇಳಿ. ಆ ಲಿಂಕ್ ಏನು ಅಂತ ಹೇಳಿದ್ರೆ ನರವಾಣೆ ಅವರು ಮಾಡಿರೋದು ಪ್ರೀ ಆರ್ಡರ್. ಇನ್ನು 3 ತಿಂಗಳಿಗೋ 4 ತಿಂಗಳಿಗೋ ಬುಕ್ ಆಚೆ ಬರುತ್ತೆ. ಪ್ರೀ ಆರ್ಡರ್ ಮಾಡ್ಕೋಬೇಕು ಅಂತ ಹೇಳಿದಕ್ಕಿನ ಇವ್ರೇನ್ ಹೇಳ್ತಾರೆ, ನನ್ನ ಬುಕ್ ರಿಲೀಸ್ ಆಗಿದೆ ಅಂತ ಹೇಳಿ ಇವರು ನರವಾಣೆ ಅವರು ಹೇಳಿದ್ದಾರೆ ಅಂತ ಹೇಳಿ ಒಬ್ಬ ಲೀಡರ್ ಆಫ್ ಅಪೋಸಿಷನ್ ಅಫಿಷಿಯಲ್ ಆಗಿ ಹೇಳ್ತಾರೆ. ಸಾಲು ಸುಳ್ಳುಗಳು, ಸಾಲು ಚೀಟಿಂಗ್ ಟು ದ ನೇಷನ್ ಇವ್ರು. ಆಮೇಲೆ ನೋಡಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.